ಅಲ್ಲ, ಯಾಕೆ ತುಂಬ ಹೊಗಳಿದ್ದೀರಾ ನನಗೆ. ನನಗೆ ಥ್ಯಾಂಕ್ ಯು, ತುಂಬ ಖುಷಿ ಆಯಿತು ಇವತ್ತು. ಕಿವಿ ತುಂಬ ನಿಮ್ಮೆಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಅಂದರೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಇರೋವಂಥ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರಲ್ಲಿ. ಜೊತೆಗೆ ಆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದ್ದೀವಿ. ಧೂಳು, ಹೊಗೆ, ಸ್ಮೋಕು, ಅದರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದ್ದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮಲ್ಲಿ ಒಂದು ಹಳೆ ಪರಿಚಯ ಬೇರೆ. ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದರು ಒಂದು 12 ವರ್ಷದಿಂದ. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನನ್ನ ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ. ಯಾಕೆಂದರೆ ಆ ಟೈಟ್ಲು ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವುದು ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು, ಕವಿರಾಜ್ ಅವ್ರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲಿಂದನೂ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಇದು ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ರಾಘು ಅವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪ ಇದು ನಾನು ಮಾಡೋದೇ, ನಂಗೆ ಆ್ಯಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ. ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನು ಹಿಂಗೆ ಮಾಡಿದ್ದೀನಾ, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನಿಸ್ತು. ಯೂಶ್ವಲಿ ನನಗೆ ಅನಿಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆನ್ ತಟ್ಕೊಂಡೆ. ಅದಕ್ಕೆ ಥ್ಯಾಂಕ್ಸ್. ಯಾಕೆಂದರೆ ರಾಘು ಅವ್ರಿಗೆ ಹೇಳಬೇಕು, ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಅದೇನೋ ಒಂದು ಪರ್ಟಿಕ್ಯುಲರ್ ಆ ಶೈಲಿಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜಿಂದ ಎಲ್ಲ ಹಿಡಿದು. ಅದು ನನಗೆ ಫ್ಯೂಚರಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದ್ದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂಥ ಒಳ್ಳೆ ವ್ಯಕ್ತಿತ್ವ ಅಂದರೆ ಅವ್ರದ್ದು. ನಾವು ಸ್ನೇಹ ಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬ 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 ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವುದಾದ್ರೂ ವಿಷಯ ಬಗ್ಗೆ ಮಾತಾಡಿ ಅವರು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಜೊತೆಗೆ ಅವರೇ ನಿರ್ದೇಶಕರಾಗಿದ್ದರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದು 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆಮೇಲೆ ವೀರ್ ಸಮರ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ, ಪ್ರಪಂಚದಿಂದ ಹುಟ್ಟಿ ಬಂದ ಊರನ್ನ ಅಂತ. ಹುಟ್ಟಿದ ಊರನ್ನ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ. ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ, ಅವ್ರಿಗೂ ಥ್ಯಾಂಕ್ಸ್. ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗನ್ನು ನಮಗೆ ನೀಡಿದ್ದಾರೆ. ಆಮೇಲೆ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು. ನಾನು ಅವರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರ ಡೈರೆಕ್ಷನ್ನಲ್ಲಿ. ಆ ಕತೆ ಕೂಡ ಅದ್ಭುತವಾಗಿದೆ. ನೀವು ಮಾಡ್ತೀನಿ ಹ್ಞೂ ಅಂದರೆ ನಾನು ಖಂಡಿತ ಮಾಡ್ತೀನಿ. ಇನ್ನ ಗಡ್ಡ ಬಿಳಿ ಆಗಕ್ಕಿಂತ ಮುಂಚೆ ಮಾಡ್ಬೇಕದು. ಸೊ ಥ್ಯಾಂಕ್ ಯು ಕವಿರಾಜ್, ನಿಮ್ಮ ಲಿರಿಕ್ಸ್ ಇದು ಇನ್ನ ಸೂಟ್ ಆಗ್ತೀನಲ್ವಾ. ಥ್ಯಾಂಕ್ ಯು. ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಕವಿರಾಜ್ ಅವರು ನನಗೊಂದು ಸಿನಿಮಾ ಮಾಡ್ತಾರೆ. ತುಂಬಾ ಕತೆ ನಾನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಕತೆ. ದಯವಿಟ್ಟು ಮಾಡಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು. ಓ ಶೃಂಗೇರಿ. ಅಲ್ಲ ಇಲ್ಲ ಬರ್ತೀನಿ ನಾನು ಇನ್ನ ಬಂದಿಲ್ಲ, ಇನ್ನ ಹತ್ರ ಬಂದಿಲ್ಲ. ನೆಕ್ಸ್ಟ್ ವಜ್ರಂಗ್ ಶೆಟ್ಟಿ ನಿಮ್ದು. ನಾನು ತುಂಬಾ ಲೇಟ್ ಆಗಿ ನೋಡಿದೆ, ಸಲಾರ್ ಮೂವಿ ನೋಡಿದೆ. ಅದ್ಭುತವಾದ ನಟನೆ, ಪರ್ಫಾರ್ಮೆನ್ಸ್. ನಾನು ರಾಘವ್ರ ಹತ್ರ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಮಾಡೋಣ ಅಂತ ಇದ್ದೆ, ಬಟ್ ನೀವು ಇಲ್ಲೇ ನೇರವಾಗಿ ಸಿಕ್ಕಿದ್ರಿ. ನಾನು ಲೇಟ್ ಆಗಿ ನೋಡಿದೆ, ಸಾರಿ, ನಾನು ಮನೇಲಿ ನೋಡಿದೆ. ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆಮೇಲೆ ನಿಮಗೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು. ಆಲ್ ದ ಬೆಸ್ಟ್. ಆಮೇಲೆ ನಮ್ಮ ನಾವು ಜೊತೆಗೆ ಇರ್ತಾ ಇದ್ದಿದ್ದು ಯಾರ್ಯಾರಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ, ನಾನು, ಸಂಗೀತ, ಆಮೇಲೆ ಕಾಕ್ರೋಚ್ ಸುದಿ. ಸೊ ಇವ್ರದ್ದು ನಮ್ಮ 4 ಜನದ ಕಾಂಬಿನೇಷನಲ್ಲಿ ಸಾಕಷ್ಟು ಸೀನ್ಗಳಿದೆ.
ಆ್ಯಂಡ್ ಥ್ಯಾಂಕ್ ಯು ರಾಘು, ನೀವು ಇಂಥ ಒಳ್ಳೆ ನಟರು ಕೊಟ್ಟಿದ್ದಕ್ಕೆ. ಯಾಕೆ ಈಸಿ ಆಗುತ್ತೆ, ನಮ್ಮ ಪರ್ಫಾರ್ಮೆನ್ಸು ಈಸಿ ಆಗುತ್ತೆ. ಆ್ಯಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಅದನ್ನು ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ, ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದ್ದಾಗ. ಸೊ ಹಾಗಾಗಿ ಅದು ತುಂಬ ಈಸಿ ಆಯಿತು. ಆ್ಯಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಸಂಪತ್ ಸರ್, ಅವ್ರ ಜೊತೆ ಮಾತ್ರ ನಂದು ಅದ್ಭುತವಾಗಿರೋ ಸೀನ್ಗಳಿದೆ. ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್. ನನಗೆ ಫಸ್ಟ್ ಹೇಳಿದಾಗ ಸಂಪತ್ ಸರ್ದು ನಾನು ಯಾವುದೂ ನೋಡಿರಲಿಲ್ಲ ಸಿನಿಮಾ, ಅವ್ರು ಮಾಡಿರೋ ಸಿನಿಮಾನ. ನಾನು ಸರಿ ಆಯಿತು ಸಂಪತ್ ಅವರಲ್ಲ ಹಾಗೆ ಹಿಂಗೆ ಅಂತ ಅಂದರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲ ಏನು ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಹೋದಾಗ ಗೊತ್ತಾಯಿತು ಯಾಕೆ ಅವ್ರನ್ನ ಆರಿಸ್ಕೊಂಡಿದ್ದು ಈ ಸಿನಿಮಾಗೆ ಅಂತ. ನಿಮಗೂ ಗೊತ್ತಾಗುತ್ತೆ ಅವ್ರದ್ದು ಪಾತ್ರ, ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು, ಒಂದು ಒಂದು ಪಿ ಸಿ ಪಾತ್ರ. ಬಟ್ ಸಿನಿಮಾದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂಥ ಪಾತ್ರನ ಪ್ಲೇ ಮಾಡಿದ್ದಾರೆ ಅಂತ. ವೆರಿ ವೆಲ್ ಡನ್ ಸರ್, ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಮಹಂತೇಶ್ ಅವರು, ಅವ್ರ ಜೊತೆ ನಾನು ಅವ್ರ ಸೆಕೆಂಡ್ ಹೀರೋ ಏನಲ್ಲ, ಅವರು ನಿಜವಾಗ್ಲೂ ಅವ್ರು ನೋಡೋಕ್ಕೆ ಒಂದು ಫನ್ನಿಯಾಗಿರ್ತಾರೆ. ಅವ್ರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಒಂದು ಪಾತ್ರನ ಪ್ಲೇ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಗಣೇಶ್ ರಾವ್ ಅವ್ರು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ನಾನು ಹಿಂದೆನೂ ನಾನು ಮಂಡ್ಯ ಸಿನಿಮಾದಲ್ಲೂ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದೆ. ದರ್ಶನ್ ಸರ್ ಸಿನಿಮಾ, ಅದರಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿಂದ ನಿಮ್ಮ ಜೊತೆ ನಾನು ಸಾಕಷ್ಟು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಇದರಲ್ಲೂ ಕೂಡ ಒಳ್ಳೆ ಪಾತ್ರನ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು, ಬಹುಶಃ ಅವ್ರದ್ದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರ ಫ್ಯಾನ್ಸ್ಗಳು ಇವಾಗ ಈ ಸಿನಿಮಾ ನೋಡಿದ್ರೆ ದೊಡ್ಡ ಹಿಟ್ ಆಗ್ಬಿಡುತ್ತೆ ಸರ್. ಅವರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ. ಸೊ ನಿಮಗೆ ನಿಮ್ಮ ಈಗ ಖ್ಯಾತಿ, ನಿಮಗೆ ಸಿಕ್ಕಿರೋ ಈ ಫೇಮು ತುಂಬ ಒಳ್ಳೇದಾಗಲಿ. ತುಂಬ ಹೆಮ್ಮೆ ಇದೆ, ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ನೋಡೋದಕ್ಕೆ. ನಿಮ್ಮ ಫ್ಯಾನ್ಸ್ ನಿಮ್ಮನ್ನು ಹತ್ತು ಬಿಟ್ಟು ಅಂದರೆ ಅವ್ರನ್ನ ಕೈ ಹಿಡ್ಕೊಂಡು ಅಳ್ತಾರೆ, ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ. ಅಂದರೆ ಅವರಿಗೆ ಅಂದರೆ ಖುಷಿಯಿಂದ ಅಳ್ತಾ ಇರೋದವರು, ಅಂದರೆ ಸಂಗೀತ ಅವ್ರು ನಮ್ಮ ಜೊತೆ ಇದ್ದಾರಲ್ಲ ಅಂತ ಖುಷಿಯಿಂದ ಅಳ್ತಾ ಇರ್ತಾರೆ. ಹೆದರಿಕೆ ಭಯದಿಂದ ಅಲ್ಲ. ಸೊ ಆ ಥರ ಒಂದು ಖ್ಯಾತಿ ಇದೆಯಲ್ಲ, ಹೀಗೆ ಸದಾ ಇರಲಿ, ಇನ್ನೂ ಹೆಚ್ಚೆಚ್ಚು ಬೆಳೀಲಿ. ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ, ತುಂಬ ಒಂದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬೋಲ್ಡ್ ಕ್ಯಾರೆಕ್ಟರ್. ಅದು ಸಾಕಷ್ಟು ಜನ ಮಾಡೋದಕ್ಕೆ ಬಹುಶಃ ಮುಂದೆ ಬರ್ತಾ ಇರಲಿಲ್ಲ. ಅದನ್ನು ಇವ್ರನ್ನ, ನಾನು ಒಬ್ಬ ಕಲಾವಿದೆ, ನಾನು ಒಂದು ಆರ್ಟ್ಗೋಸ್ಕರ, ಕಲೆಗೋಸ್ಕರ ಏನು ಬೇಕಾದ್ರೂ ಪಾತ್ರನ ಮಾಡ್ತೀನಿ ಅನ್ನೋ ಥರ ಧೈರ್ಯವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ.